ಮಕ್ಕಳೇ 10.3ರಲ್ಲಿ ವರ್ಗಪೂರ್ಣಗೊಳಿಸುವಿಕೆ ವಿಧಾನದಿಂದ ಈಗ ಸಮಸ್ಯೆಗಳನ್ನು ಬಿಡಿಸಿದ್ವಿ. 4ನೇ ಸಮಸ್ಯೆಯನ್ನು ನೋಡಿ. ಈಗ 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ ಎಷ್ಟಿದೆ? 1/3. ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಕ್ಕಳೇ, ಮೊದಲು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಅವರು ಕೊಟ್ಟಂಥ ದತ್ತಾಂಶಗಳೇನು, ನಾವು ಏನು ಕಂಡುಹಿಡಿಬೇಕು ಅನ್ನೋದನ್ನು ಮೊದಲು ನಾವು ಅರ್ಥೈಸ್ಕೊಂಡಿವಿ ಅಂತಂದರೆ ಇದು ಮಾಡಲಿಕ್ಕೆ, ಪರಿಹಾರ ಕಂಡುಹಿಡಲಿಕ್ಕೆ ಸರಳವಾಗ್ತದೆ. ಈಗ ನೋಡಿ, ಇಲ್ಲಿ ಅವನ ಈಗಿನ ವಯಸ್ಸು ಗೊತ್ತಿಲ್ಲ, ಆದ್ದರಿಂದ ಏನಂತ ಬರ್ಕೊಳ್ಳೋಣ? X ವರ್ಷಗಳಂತ ಬರ್ಕೊಳ್ಳೋಣ. 3 ವರ್ಷಗಳ ಹಿಂದೆ ಅಂದಾಗ ನಾವು ಹಿಂದೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕಾಗುತ್ತೆ? ಮೈನಸ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ವರ್ಷಗಳು ಅಂತಂದರೆ, ಬರುವ ವರ್ಷಗಳು ಅಂತಂದಾಗ ಅಲ್ಲಿ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ರೆಹಮಾನನ ವಯಸ್ಸು ಎಷ್ಟಾಯಿತು? X - 3 ವರ್ಷಗಳಾದವು. ಇಲ್ಲಿಂದ 5 ವರ್ಷಗಳ ನಂತರದ ರೆಹಮಾನನ ವಯಸ್ಸು ಅಂದರೆ ನಂತರ, ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ. X + 5 ವರ್ಷಗಳಾದವು. ಇವುಗಳ ವ್ಯುತ್ಕ್ರಮಗಳ ಮೊತ್ತ ಅಂದಾಗ ಎಷ್ಟಿದೆ? 1/3 ಆಯಿತು. ಈಗ ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾಗ 1/x - 3 + 1/x + 5 = 1/3 ಆಯಿತು. ಇಲ್ಲಿ ನಾವು ಏನು ಮಾಡಿದ್ವಿ? ಭಿನ್ನರಾಶಿಯ ರೂಪದಲ್ಲಿ ಬರ್ಕೊಂಡಿವಿ. ಯಾಕಂತಂದರೆ ಅವ್ರು ಏನು ಕೊಟ್ಟಿದ್ದಾರೆ? ಇವುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಅಂತ ಹೇಳಿದ್ದಾರೆ. ಅರ್ಥ ಆಗಿರ್ಬೇಕಲ್ಲ ಮಕ್ಕಳೇ? ಮುಂದೆ ಹೋಗೋಣ. ಈಗ ನೋಡಿ, ಇವುಗಳ ದಸ ಮಾಡಿಕೊಂಡಾಗ ನಮ್ಗೆ ಛೇದದಲ್ಲಿ x - 3 x + 5 ಏನಾಗುತ್ತೆ? ಲೆಸ್ ಆಗುತ್ತೆ. ಇನ್ನು ಓರೆ ಗುಣಾಕಾರ ಅಥವಾ ಕತ್ತರಿ ಗುಣಾಕಾರ ಮಾಡಿದರೆ x + 5 + x - 3 = 1/3 ಆಯಿತು. ಇನ್ನು ಮುಂದಿನ ಹಂತದಲ್ಲಿ ನಾನು ಬ್ರ್ಯಾಕೆಟನ್ನು ಬಿಡಿಸಿದಾಗ ನೋಡಿ, ಚಿಹ್ನೆಗೆ ಅನುಗುಣವಾಗಿ ಏನು ಮಾಡಿರಿ? ಸಂಕ್ಷೇಪಿಸಿರಿ. ಓರೆ ಗುಣಾಕಾರ ಮಾಡಿದಾಗ ಸಮಚಿಹ್ನೆ ಎಡಗಡೆ 3 × 2x + 2 ಆಯಿತು. ನಂತರ ಬಲಗಡೆ ಸಮಚಿಹ್ನೆಯ ಬಲಗಡೆ x - 3 × x + 5 ಆಯಿತು. ಮಕ್ಕಳೇ, ಈಗಾಗಲೇ ನೀವು 8 ಮತ್ತು 9ನೇ ತರಗತಿಯಲ್ಲಿ ಈ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಅಂದರೆ ದ್ವಿಪದದಿಂದ ದ್ವಿಪದ ಗುಣಿಸೋದು, ಏಕಪದದಿಂದ ದ್ವಿಪದ ಗುಣಿಸೋದು ಎಲ್ಲ ಕಲ್ತಿದ್ದೀರಾ. ಇದನ್ನು ಬಿಡಿಸಿದಾಗ ಏನಾಗುತ್ತೆ? ಎಡಗಡೆ 3ರಿಂದ 2 ಗುಣಿಸಿದಾಗ 6x + 3 × 2 6 = x² + 5x - 3x - 15 ಆಯಿತು. ಇನ್ನು ಸಮಚಿಹ್ನೆಯ ಬಲಗಡೆ 5x ದಲ್ಲಿ 3x ಕಳೆದರೆ 2x. ಈಗ x² + 2x - 15ರಲ್ಲಿ 6x + 6 ನಾನು ಅದರ ಬಲಗಡೆ ಒಯ್ತಾ ಇದ್ದೀನಿ. ಒಯ್ದಾಗ ಪ್ಲಸ್ ಇದ್ದದ್ದೇನಾಗ್ತವ? ಮೈನಸ್ ಆಯಿತು. ಆದ್ದರಿಂದ -6x ದಲ್ಲಿ 2x ಕಳೆದಾಗ ನಮಗೆ x² - 4x - 21 = 0. ಇದನ್ನು ನಾವೀಗೇನು ಮಾಡಬೇಕು? ಅಪವರ್ತಿಸುವಿಕೆ ಕ್ರಮದಿಂದ ಬಿಡಿಸಿದಾಗ ಅಂತ್ಯಪದಗಳ ಗುಣಾಕಾರ -21 x² ಆಯಿತು. ಇದನ್ನು ವಿಭಾಗಿಸಿದಾಗ x² - 7x + 3x - 21 7 3 21 ಆಯಿತು. ಇನ್ನು ದ್ವಿಪದಗಳ ಗುಂಪುಗಳನ್ನು ಮಾಡಿ ಸಾಮಾನ್ಯ ತೆಗೆದಾಗ x × x - 7 + 3 × x - 7 = 0. ಈ ಒಂದು ಅಪವರ್ತಿಸುವಿಕೆ ವಿಧಾನವನ್ನು ನಾನು ಈಗಾಗಲೇ ತಮಗೆ ಹೇಳಿಕೊಟ್ಟಿದ್ದೀನಿ. ಅದನ್ನು ನೀವು ಅನುಸರಿಸಿ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ. ಈಗ ಇಲ್ಲಿ x - 7 ಸಾಮಾನ್ಯ ಇರೋದರಿಂದ x - 7 ನಾನು ಸಾಮಾನ್ಯ ತೆಗೆದುಕೊಂಡೆ. ಉಳಿತೇನು? x + 3 ಅಂದರೆ x + 3 × x - 7 = 0 ಆಯಿತು. ಇನ್ನು x + 3 = 0 ಸಮಗೊಳಿಸೋಣ. ಅದೇ ರೀತಿ x - 7ಕ್ಕೂ ಏನು ಮಾಡೋಣ? 0ಕ್ಕೆ ಸಮಗೊಳಿಸೋಣ.
ಆಗ x = 7 ಅಥವಾ x = -3 ಆಯಿತು. ಅಂದರೆ ರೆಹಮಾನಿನ ಈಗಿನ ವಯಸ್ಸು ಎಷ್ಟಾಯಿತು? 7 ಆಯಿತು. ಐದನೇ ಪ್ರಶ್ನೆಯನ್ನು ನೋಡೋಣ. ಒಂದು ಕಿರುಪರೀಕ್ಷೆಯಲ್ಲಿ ಶಿಫಾಲಿಯು ಗಣಿತ ಮತ್ತು ಇಂಗ್ಲಿಷ್ ವಿಷಯದಲ್ಲಿ ಪಡೆದ ಅಂಕಗಳ ಮೊತ್ತ 30 ಆಗಿದೆ. ಅವಳು ಗಣಿತದಲ್ಲಿ ಇನ್ನೂ 2 ಹೆಚ್ಚು ಅಂಕಗಳನ್ನು ಮತ್ತು ಇಂಗ್ಲಿಷ್ದಲ್ಲಿ 3 ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಆಗ ಆ ಅಂಕಗಳ ಗುಣಲಬ್ಧ 210 ಆಗುತ್ತಿತ್ತು. ಅವಳು ಗಣಿತ ಮತ್ತು ಇಂಗ್ಲಿಷ್ದಲ್ಲಿ ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಅಂದರ ಪರಿಹಾರ ನೋಡೋಣ ಮಕ್ಕಳೇ. ಇಲ್ಲಿ ಮೊದಲು ಅವಳು ಗಣಿತ ಮತ್ತು ಇಂಗ್ಲಿಷ್ನಲ್ಲಿ ಪಡೆದ ಅಂಕಗಳು ಕ್ರಮವಾಗಿ x ಮತ್ತು y ಆಗಿರಲಿ. ನಮಗೆ ಗೊತ್ತಿರಲಾರ್ದಂತಹ ಒಂದು ಅಂಕಿಗಳನ್ನು ನಾವೇನಂತ ಇಟ್ಕೊಳ್ತೀವಿ? x ಮತ್ತು y ಅಂತ ತೆಗೆದುಕೊಂಡಿವಿ ಇಲ್ಲಿ ನಾವು. ಈಗ ಮುಂದೆ ಅವಳು ಗಣಿತ ಮತ್ತು ಇಂಗ್ಲಿಷ್ದ ಮೊತ್ತ ಅಂದರೆ x + y = ಎಷ್ಟಾಗುತ್ತೆ? 30 ಅಂತ ಹೇಳಿದ್ದಾರೆ ಅವರು. ಇನ್ನು ಮುಂದೆ ಇದನ್ನು ನಾನು y ಅನ್ನು ಬಲಗಡೆ ಹೋದಾಗ ಅಂದರೆ ಸಮಚಿಹ್ನೆ ಬಲಗಡೆ ತೆಗೆದುಕೊಂಡಾಗ 30 - y ಆಯಿತು. ಇನ್ನು ಗಣಿತದಲ್ಲಿ ಇನ್ನೂ 2 ಹೆಚ್ಚು ಅಂಕಗಳನ್ನು ಪಡೆದರೆ ಅಂದರೆ ಇನ್ನೂ ಹೆಚ್ಚಿಗೆ ಆಗಬೇಕಾಗಿತ್ತು ಅಂದಾಗ ಪ್ಲಸ್ ಮಾಡಬೇಕಾಗುತ್ತೆ, ಅಂದರೆ x + 2 ಆಗುವುದು. ಇಂಗ್ಲಿಷ್ನಲ್ಲಿ 3 ಕಡಿಮೆ ಅಂಕಗಳನ್ನು ಪಡೆದರೆ ಅಂತಂದಾಗ ಏನಾಗುತ್ತೆ? ಕಡಿಮೆ ಅಂದಾಗ ಮೈನಸ್ ಮಾಡಬೇಕಾಗುತ್ತೆ, ಅದು y - 3 ಆಯಿತು. ಇನ್ನು ಇವುಗಳ ಗುಣಲಬ್ಧ ಅಂದರೆ ಅವನ್ನು ಗುಣಾಕಾರ ಮಾಡಬೇಕು ಅಂದಾಗ ಎಷ್ಟಾಗುತ್ತೆ? 210. ನೋಡಿ, ಅಂದರೆ x + 2 × y - 3 = 210 ಆಯಿತು. ಈಗ ಇದನ್ನು ಏನು ಮಾಡಬೇಕು ನಾವು? x ಬೆಲೆಯನ್ನು ಹಾಕ್ಕೊಳ್ರಿ. ಅಲ್ಲೇನಿದೆ? 30 - y ಇದೆ, ಹೌದಾ? ಈಗ ಬ್ರ್ಯಾಕೆಟನ್ನು ನೀವೇನು ಮಾಡ್ಕೊಳ್ರಿ, ಇಲ್ಲಿ 30 + 2 ಇದೆ, 32 ಆಯಿತು. 32 - y × y - 3 = 210 ಆಯಿತು. ಇವುಗಳನ್ನು ಬಿಡಿಸಿದಾಗ ದ್ವಿಪದದ ಗುಣಾಕಾರ ಮಾಡಿದಾಗ -y² + 32y - 96 = 210 ಆಯಿತು. ಮೈನಸ್ನಿಂದ ಇಡೀ ಒಂದು ಸಮೀಕರಣವನ್ನು ಗುಣಿಸಿ 210 ನಾವು ಎಡಗಡೆ ತಂದಾಗ y² - 32y + 96 + 210 0 ಆಯಿತು. ಇನ್ನು ಈಗ 96ರಲ್ಲಿ 210 ಕೂಡಿಸಿದಾಗ 306 ಆಯಿತು. ಅಂದರೆ y² - 32y + 306 0 ಆಯಿತು. ಈಗ ಅಪವರ್ತನ ಕ್ರಮದಿಂದ ನಾವು ಇದನ್ನು ವಿಭಾಗಿಸಿದಾಗ y² - 18y - 17y + 306 0. 18 17 306 ಆಗುತ್ತೆ. ಮಧ್ಯದ ಪದ ಅಂದರೆ ಮಧ್ಯದ ಸಂಖ್ಯೆ ಏನಿದೆ ಅಲ್ಲ ಮೈನಸ್ ಇರೋದ್ರಿಂದ ಎರಡೂ ಸಂಖ್ಯೆಗಳಿಗೆ ಮೈನಸ್ ಹಾಕಿದೆ, ಅಂದರೆ -18y - 17y ಆಯಿತು. ಅವೆರಡನ್ನ ಕೂಡಿಸಿದಾಗ -32y ಆಯಿತು. ಇನ್ನು ದ್ವಿಪದಗಳನ್ನು ಗುಂಪು ಮಾಡಿದಾಗ ನೆಕ್ಸ್ಟ್ ಗುಂಪು ಮಾಡಿ ಸಾಮಾನ್ಯ ತೆಗೀರಿ. y ಸಾಮಾನ್ಯ ಬಂತಿಲ್ಲಿ, ಅಂದರೆ y - 18. ಎರಡನೇ ದ್ವಿಪದದಲ್ಲಿ -17 ಸಾಮಾನ್ಯ ತೆಗೆದರೆ y - 18 ಆಯಿತು = 0. ಈ y - 18 ಅನ್ನೋದು ಏನಿದೆ? ಸಾಮಾನ್ಯ ಇದೆ ಅಂದಾಗ ಇನ್ನೊಂದು ದ್ವಿಪದ ಯಾವುದು ಬಂತು? y - 17 ಆಯಿತು. ಇವುಗಳನ್ನು ಸಮಚಿಹ್ನೆಗೆ ಸಮಗೊಳಿಸಿದ 0ಕ್ಕೆ ಸಮ ಮಾಡಿದಾಗ y - 17 = 0, y - 18 = 0 ಆಯಿತು. ಇನ್ನು 17ನ್ನು ಸಮಚಿಹ್ನೆಯ ಬಲಗಡೆ ಒಯ್ಯಿರಿ. ಅದೇ ರೀತಿ 18ನ್ನು ಸಹಿತ ಸಮಚಿಹ್ನೆಯ ಬಲಗಡೆ ಒಯ್ದಾಗ ಏನಾಗುತ್ತೆ? y = 17 ಅಥವಾ y = 18 ಆಯಿತು. ಅಂದರೆ x = 30ರಲ್ಲಿ y ಬೆಲೆಯನ್ನು ಹಾಕಿದಾಗ ಎಷ್ಟು ಬಂತು? 30ರಲ್ಲಿ 17ನ್ನು ಕಳಿಬೇಕು. ನಂತರ 30ರಲ್ಲಿ 18ನ್ನು ಕಳೆದಾಗ x = 12 ಮತ್ತು x = 13 ಆಯಿತು.